ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಬಹಳ ಜೋರಾಗಿ. ಇದರ ಮಧ್ಯೆ ಬೆಳಗಾವಿಯಲ್ಲಿ ಸಮಾವೇಶ ನಡೀತಾ ಇದೆ. ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗಿದೆ. ಮಧ್ಯಾಹ್ನ 3ಕ್ಕೆ ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶಕ್ಕೂ ಮುನ್ನ ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆಯ ಉದ್ಘಾಟನೆಯಾಯಿತು. ಈ ಸಮಾವೇಶ ಡಿಸೆಂಬರ್ ಕೊನೆ ವಾರವೇ ನಡಿಬೇಕಾಗಿತ್ತು. ತಯಾರಿಯಾಗಿತ್ತು. ಒಂದು ದಿನದ ಕಾರ್ಯಕ್ರಮ ಕೂಡ ಆಗಿತ್ತು. ಮಾರನೇ ದಿನ ಬಹಳ ಅದ್ದೂರಿಯಾಗಿ ಸಮಾವೇಶ ನಡಿಬೇಕಾಗಿತ್ತು. ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಹಿನ್ನೆಲೆ ಸಮಾವೇಶ ರದ್ದಾಗಿತ್ತು, ಪೋಸ್ಟ್ಪೋನ್ ಆಗಿತ್ತು. ಆ ಸಮಾವೇಶ ಇವತ್ತು ನಡೀತಾ ಇದೆ. ಕುರ್ಚಿ ಸಂಘರ್ಷದ ಮಧ್ಯೆ ನಡೀತಾ ಇರುವಂತಹ ಸಮಾವೇಶ. ಅಕ್ಕಪಕ್ಕದಲ್ಲಿ ನಿಂತಿರೋ ನಾಯಕರಲ್ಲೇ ನಮ್ಮ ಆಸೆ ಒಂದೇ, ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಕಟ್ಟ ಕಡೆಯ ಕಾರ್ಯಕರ್ತರನ್ನು ತಲುಪುವ ಏಕೈಕ ನಾಯಕ, ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರನ್ನು ತಲುಪುವ ಏಕೈಕ ನಾಯಕ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಬಂದಾಗ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲವನ್ನು ಜವಾಬ್ದಾರಿಯಿಂದ ನಿಭಾಯಿಸಿ ಪಕ್ಷವನ್ನು ಯಶಸ್ವಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಈ ರಾಜ್ಯದ ಎಲ್ಲ ಅವರ ಅಭಿಮಾನಿಗಳಿಗೆ ನ್ಯಾಯ ಸಿಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.